ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಿದು ಇಷ್ಟೊಂದು ದುಡ್ಡು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ? ಇದೇನಿಲ್ಲ, ಗೃಹಲಕ್ಷ್ಮಿಯಿಂದ ಬಂದಿರೋವಂಥ ಅಮೌಂಟು. ಇಷ್ಟೊಂದು ದುಡ್ಡು ಗೃಹಲಕ್ಷ್ಮಿಯಿಂದ ಬಂದಿದೆ ಅಂತ, ಏನಿದು ಇಷ್ಟೊಂದು ಯಾಕೆ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಅಮೌಂಟ್ ಅಂತ ಸರ್ಪ್ರೈಸ್ ಆಗಿದ್ದೀರಾ? ಖಂಡಿತವಾಗ್ಲೂ ನನಗೂ ಶಾಕ್ ಆಗ್ತದೆ. ಇಷ್ಟೊಂದು ಅಮೌಂಟು ಗೃಹಲಕ್ಷ್ಮಿಯಿಂದ ನನಗೆ ಹೇಗೆ ಬಂತು ಅಂತಲೇ ಈಗಲೂ ನಂಬೋದಕ್ಕೆ ಆಗ್ತಾಯಿಲ್ಲ. ನಾನು ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇಷ್ಟೊಂದು ಅಮೌಂಟು ಬಂದಿರೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಸೊ ಗೃಹಲಕ್ಷ್ಮಿ ಅಮೌಂಟು ಸಡನ್ನಾಗಿ ನನ್ನ ಅಕೌಂಟ್ ಚೆಕ್ ಮಾಡಿದಾಗ ಹೋಗಿ ಇಷ್ಟೊಂದು ಅಮೌಂಟ್ ಬಂದಿದೆ ಅಂತ ಮೆಸೇಜ್ ಬಂದಿತ್ತು. ಸೊ ನನಗಂತೂ ನಂಬೋಕ್ಕೆ ಆಗಲಿಲ್ಲ ಇಷ್ಟೊಂದು ದುಡ್ಡು ಬಂದಿರೋದು. ಸೊ ನೋಡಿ, ಎಷ್ಟೊಂದು ಅಮೌಂಟ್ ಬಂದುಬಿಟ್ಟಿದೆ ಗೃಹಲಕ್ಷ್ಮಿ ಅಮೌಂಟು. ಸೊ ಯಾರೆಲ್ಲ ಬರಲ್ಲ ಅಂತ ಅಂದ್ಕೊಂಡಿರ್ತೀರ, ಖಂಡಿತವಾಗ್ಲೂ ತಪ್ಪು. ನಾನು ಹಂಗೆ ಅಂದ್ಕೊಂಡ್ಬಿಟ್ಟಿದ್ದೆ ಬರಲ್ಲ ಅಂತ. ಈಗ ನನ್ನ ಕೈಯಲ್ಲಿ ನಾನೇ ಈ ಅಮೌಂಟು ಗೃಹಲಕ್ಷ್ಮಿ ಇಟ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗ್ತಿದೆ, ನಾನು ಬಂದಿರೋದಕ್ಕೆ ನಾನೇ ಸಾಕ್ಷಿ. ಇಷ್ಟೊಂದಿದೆ. ಸೊ ನಿಮಗೂ ಯಾರಿಗೆಲ್ಲ ಬಂದಿಲ್ಲ, ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನನಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ, ತುಂಬ ಖುಷಿ ಆಗ್ತಿದೆ. ಸೊ 19ನೇ ಕಂತು, 20ನೇ ಕಂತು, 21ನೇ ಕಂತು, 22, 23, 24ವರೆಗೂ ಬಂದುಬಿಟ್ಟಿದೆ. ಎಷ್ಟೊಂದು ಜನಕ್ಕೆ ಬಂದೇ ಇಲ್ಲ. 19, 17, 18, 20, 21, 22 ಇದು ಯಾವ ಕಂತು ಬಂದೇ ಇಲ್ಲ ಅಂತ ತುಂಬ ಮೆಸೇಜ್ ಆಗ್ತಾ ಇರ್ತೀರ, ನೋಡ್ತಾ ಇರ್ತೀರ ಆ ವಿಡಿಯೋ ಈ ವಿಡಿಯೋ ಎಲ್ಲ ಯಾವಾಗ ಬರುತ್ತೆ ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಸಾಕ್ಷಿ ನಾನೇ ಇದ್ದೀನಿ ಬಂದಿರೋದಕ್ಕೆ. ಇಷ್ಟೊಂದು ಅಮೌಂಟ್ ನನ್ನ ಕೈಯಲ್ಲಿ ದುಡ್ಡು ನೀವೇ ನೋಡ್ತಾ ಇದ್ದೀರಾ. ಸೊ ನನಗೆ ಮೊದಲು 19ನೇ ಕಂತು ಬಂದಿರಲಿಲ್ಲ. 17, 18ವರೆಗೂ ಬಂದಿತ್ತು. ಆಮೇಲೆ ಬಂದೇ ಇಲ್ಲ. 4-5 ತಿಂಗಳಿಂದ ಬರ್ತಾನೇ ಇರಲಿಲ್ಲ ದುಡ್ಡು. ಏನಕ್ಕಂತ ಗೊತ್ತೇ ಇಲ್ಲ. ಅಕೌಂಟ್ ಚೆಕ್ ಮಾಡೋದು ದುಡ್ಡೇ ಇರಲಿಲ್ಲ. 20ನೇ ಕಂತು ಬಂತಾ ಅಂತ ಹೋಗಿ ನೋಡಿದ್ರೆ ಬಂದೇ ಇರಲಿಲ್ಲ. 21ನೇ ಕಂತು ಅವಾಗೂ ನೋಡ್ತಾಯಿದ್ದೆ, ಬಂದಿರಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕಾದರೂ ಬರ್ತಾ ಅಂದ್ಕೊಂಡು ಹೋಗಿ ನೋಡ್ತಾಯಿದ್ದೆ, ಅವಾಗೂ ಬಂದಿಲ್ಲ. ನನಗಂತೂ ಬೇಜಾರಾಗಿಬಿಟ್ಟಿತ್ತು, ಏನಿದು ಗೃಹಲಕ್ಷ್ಮಿ ಅಮೌಂಟ್ ಬಂದೇ ಇಲ್ಲ ಅಂತ. ಅದಕ್ಕೂ ಮುಂಚೆನೂ 19ನೇ ಕಂತು ಗಿಂತ ಮುಂಚೆನೂ 17, 18, 16 ಇವೆಲ್ಲ ಕಂತೇನಿದೆ ಟೈಮ್ ಸರಿಯಾಗಿ ಬರ್ತಾ ಇರಲಿಲ್ಲ. ಒಂದೊಂದು ಕಂತು ಬರೋದು, 2 ಕಂತು ಬರ್ತಾ ಇರಲಿಲ್ಲ. ಅವಾಗವಾಗ ಬರ್ತಾಯಿತ್ತು, ಅವಾಗವಾಗ ಬರ್ತಾ ಇರಲಿಲ್ಲ. ನನಗಂತೂ ಏನಿದು ಬರೋದೇ ಇಲ್ವಲ್ಲ, ಕೊಡ್ತೀನಿ ಅಂತ ಅಂತಾರೆ, ಆನ್ ಟೈಮ್ ಕೊಡೋದೇ ಇಲ್ಲ ಪ್ರತಿ ತಿಂಗಳು. ಯಾಕಂದರೆ ಅದಕ್ಕಂತಲೇ ತುಂಬ ಸಲ ನಾವು ಕಾಯ್ಕೊಂಡಿರ್ತೀವಿ ಪ್ರತಿ ತಿಂಗಳು ಬರುತ್ತೆ ಅಂತ. ಗೃಹಲಕ್ಷ್ಮಿ ಯೋಜನೆದು 2,000 ರೂಪಾಯಿ ಏನು ಕೊಡ್ತಾರೆ, ಏನಕ್ಕಾದರೂ ಆಗುತ್ತೇನೋ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಬಂದೇ ಇರಲಿಲ್ಲ. ಸಡನ್ನಾಗಿ 2 ತಿಂಗಳದ್ದು ಒಟ್ಟೊಟ್ಟಿಗೆ ಬಂದುಬಿಡ್ತಾಯಿತ್ತು. ಸೊ ಈ ರೀತಿ ಒಂದು ಸತಿ ಹಾಕ್ತಾರೆ, ಒಂದು ಸತಿ ಹಾಕಲ್ಲ ಅಂದರೆ ಅಲ್ಲಿ ಹೋಗಿ ಚೆಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಯಾಕಂದರೆ ಈ ಸತಿನೂ ಬಂದಿಲ್ವೇನೋ ಅಂತ ಅನಿಸ್ಬಿಡುತ್ತೆ. ಹಿಂಗೆ ಆಗ್ತಾಯಿತ್ತು. ಆಮೇಲೆ ಆಮೇಲೆ ನನಗೆ 17, 18 ಒಟ್ಟಿಗೆ ಬಂತು 2 ಕಂತು. 19ನೇ ಕಂತು ನನಗೆ ಬಂದಿರಲಿಲ್ಲ. ಆಮೇಲೆ 20ನೇ ಕಂತು ಬರುತ್ತೇನೋ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. 20ನೇ ಕಂತಿಗೆ ಬರುತ್ತೆ, ಒಟ್ಟಿಗೆ 2 ಕಂತು ಬರುತ್ತೆ ಅಂತ ತುಂಬ ಜನ ಹೇಳಿದರು. ಅದಕ್ಕೂ ನಾನು ಹೋಗಿ 20ನೇ ಕಂತು ಬಂದಾಗ ಚೆಕ್ ಮಾಡಿಸಿದ್ದೆ, ಆವಾಗೂ ಬಂದಿರಲಿಲ್ಲ. ಆಮೇಲೆ 21ನೇ ಕಂತು ಬಂದಾಗ, ಆವಾಗ ಎಲ್ರಿಗೂ ಬಂದಾಗ 21ನೇ ಕಂತಿಗೆ ಒಟ್ಟಿಗೆ 3 ಕಂತು ಬರುತ್ತೆ, 19, 20, 21 ಅಂತ. ಯಾರಿಗೆಲ್ಲ ಬಂದಿಲ್ಲ ಬರುತ್ತೆ ಅಂತ ಹೇಳಿದರು. ಆವಾಗೂ ನಾನು ವೆಯ್ಟ್ ಮಾಡ್ತಿದ್ದೆ, ಈ ಸಲ ಬರುತ್ತೇನೋ ಅಂತ. ಆವಾಗೂ ಬಂದಿಲ್ಲ. ಸೊ ಹಿಂಗೆ ಬರದೇ ಇದ್ದಾಗ ನಾನು ಹೋಗಿ ಚೆಕ್ ಮಾಡಿಸಿ ಅಕೌಂಟ್ ಏನಾದರೂ ಪ್ರಾಬ್ಲಮ್ ಇದೆಯಾ. ಒಂದು ಸತಿ ಬರದೇ ಇರೋದಕ್ಕೆ ಕಾರಣ ಅಕೌಂಟಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಬರಲ್ಲ, ಅಥವಾ ಬಂದಿದ್ರೂ ನಮ್ಮ ನಂಬರ್ ಏನು ರಿಜಿಸ್ಟರ್ ಆಗಿರುತ್ತೆ, ಅಕೌಂಟ್ ನಂಬರ್ಗೆ ಕನೆಕ್ಟ್ ಆಗಿರುತ್ತಲ್ವ, ಅದಕ್ಕೆ ಮೆಸೇಜ್ ಬರುತ್ತೆ ಪ್ರತಿ ತಿಂಗಳು ಕಂತು ಆ್ಯಡ್ ಮಾಡಿದಾಗ, ಅಥವಾ ಏನಾದರೂ ಒಂದು ಬ್ಯಾಲೆನ್ಸ್ ಆ್ಯಡ್ ಆದಾಗ, ಹೊಸದೇನಾದರೂ ಬಂದಾಗ ಬ್ಯಾಲೆನ್ಸ್ ತೋರಿಸುತ್ತೆ, ಹೊಸ ಅಪ್ಡೇಟ್ ಬ್ಯಾಲೆನ್ಸ್ ಬಂದಿರೋದು ತೋರಿಸುತ್ತೆ. ನನಗೆ ಯಾವುದೂ ಮೆಸೇಜ್ ಬರ್ತಾ ಇರಲಿಲ್ಲ. ಹಾಗಾಗಿ ಏನಾದರೂ ಫೋನ್ ನಂಬರ್ ಏನಾದರೂ ಇದಾಗಿದೆಯಾ, ಅದಕ್ಕೇನಾದರೂ ಮೆಸೇಜ್ ಬರ್ತಾ ಇಲ್ವಾ ಅಂತ ಅಂದ್ಕೊಂಡು ಫೋನ್ ನಂಬರ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅದನ್ನೇನಾದರೂ ಚೆಕ್ ಮಾಡಿಸೋಣ ಅಂತ ಹೋಗಿ ನೋಡಿದ್ದೆ. ಆವಾಗ ಏನೂ ಪ್ರಾಬ್ಲಮ್ ಇರಲಿಲ್ಲ. ಯಾಕಂದರೆ ಬೇರೆದೇನೇ ದುಡ್ಡು ಅದ್ರಲ್ಲಿ ಬಂದ್ರೂ ಮೆಸೇಜ್ ಬರುತ್ತೆ, ಇದ್ರದ್ದು ಮಾತ್ರ ಏನಕ್ಕೆ ಬರಲ್ಲ ಅಂತ ಅಂದ್ಕೊಂಡು ಚೆಕ್ ಮಾಡ್ಸೋಕ್ಕೆ ಹೋದಾಗ ನನಗೆ ಅಕೌಂಟಲ್ಲಿ ಇನ್ನೂ ದುಡ್ಡೇ ಹಾಕಿರಲಿಲ್ಲ ಅವರು. ಇದು 2 ತಿಂಗಳದು 3 ತಿಂಗಳದ ಹಿಂದೆದು ಹೇಳ್ತಾ ಇರೋದು ನಾನು. ಆವಾಗ ಇನ್ನೂ ದುಡ್ಡೇ ಹಾಕಿರಲಿಲ್ಲ ಅವರು. ಸೊ ಆವಾಗ ಗೊತ್ತಾಯಿತು ಇನ್ನೂ ದುಡ್ಡೇ ಬಂದಿಲ್ಲ ಅಂತ. ಏನು ಫೋನ್ ನಂಬರ್ ಏನು ಇಶ್ಯೂ ಇರಲ್ಲ ಅಂತ. ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಅಕೌಂಟ್ಗೆ ದುಡ್ಡು ಹಾಕಿರ್ತಾರೆ ಗೃಹಲಕ್ಷ್ಮಿ ಅವರು, ಆದರೆ ನಿಮಗೆ ಮೆಸೇಜ್ ಬಂದಿರಲ್ಲ. ಅಂಥ ಟೈಮಲ್ಲಿ ನೀವು ಆ್ಯಪ್ಲಿಕೇಶನ್ ಏನಾದರೂ ಇದೆ, ನಿಮ್ಮದು ಆ್ಯಪ್ ಏನಾದರೂ ಇದ್ದರೆ ಬ್ಯಾಂಕ್ದು, ಅದ್ರಲ್ಲಿ ಡೈರೆಕ್ಟಾಗಿ ಬ್ಯಾಲೆನ್ಸ್ ಚೆಕ್ ಮಾಡ್ತಾಯಿರಿ ಅವಾಗವಾಗ. ಅಥವಾ ಬ್ಯಾಲೆನ್ಸ್ ಚೆಕ್ ಮಾಡಿ ಅಕಸ್ಮಾತ್ ಬಂದಿಲ್ಲ ಅಂದರೆ ಆವಾಗ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಒಂದೊಂದು ಸತಿ ಮೆಸೇಜ್ ನಂಬೋಕ್ಕಾಗಲ್ಲ, ಒಂದೊಂದು ಸತಿ ಹಾಕಿದ್ರೂ ಬಂದಿರಲ್ಲ ಫೋನ್ ನಂಬರ್ಗೆ ಮೆಸೇಜು.
ತುಂಬ ಸಲ ಹಂಗೆ ಆಗ್ಬಿಡುತ್ತೆ. ಸೊ ಅಂಥ ಟೈಮಲ್ಲಿ ಹೋಗ್ಬಿಟ್ಟು ಫೋನ್ ನಂಬರ್ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ನೀಟಾಗಿ ಇನ್ನೊಂದು ಸತಿ. ಇಲ್ಲ ಫೋನ್ ನಂಬರ್ ಅಪ್ಡೇಟ್ ಎಲ್ಲ ಕರೆಕ್ಟಾಗಿದೆ, ಬೇರೆದು ಎಲ್ಲಂದ್ರದ್ದು ಏನೇ ದುಡ್ಡು ಹಾಕೋದು ತೆಗಿಯೋದು ಮಾಡಿದ್ರು ಮೆಸೇಜ್ ಬರ್ತಿದೆ, ಗೃಹಲಕ್ಷ್ಮಿದು ಮಾತ್ರ ಬರ್ತಾ ಇಲ್ಲ ಅಂತಂದರೆ ಏನಕ್ಕೆ ಬರ್ತಾ ಇಲ್ಲ ಅಂತಂದ್ಬಿಟ್ಟು ನೀವು ಆಫೀಸ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಬೇಕಾಗತ್ತೆ. ಎಲ್ರಿಗೂ ಬಂದಿಲ್ಲ ನಿಮಗೂ ಬರ್ತಾ ಇಲ್ಲ ಅಂದರೆ ಅವ್ರು ಹಾಕೋದೇ ಲೇಟ್ ಆಗಿರುತ್ತೆ. ಬಟ್ ಎಲ್ರಿಗೂ ಬರ್ತಾಯಿದೆ, ನಿಮಗೆ ಮಾತ್ರ ಬಂದಿಲ್ಲ ಅಂದರೆ ಒಂದು ಸತಿ ಹೋಗಿ ಚೆಕ್ ಮಾಡಿಸಿ. ಸೊ ನಂದು ಹಿಂಗೆ ಆಗಿತ್ತು, 3 ತಿಂಗಳ ಹಿಂದೆಯಿಂದ ಬಂದೇ ಇರಲಿಲ್ಲ ದುಡ್ಡು. ಲಾಸ್ಟ್ 18ನೇ ಕಂತೆ ಲಾಸ್ಟ್ ಆಗಿದ್ದಿತ್ತು, ಅದಾದಮೇಲೆ ಬಂದೇ ಇರಲಿಲ್ಲ. ಫೋನ್ ನಂಬರ್ ಎಲ್ಲ ಹೋಗಿ ಚೆಕ್ ಮಾಡಿಸಿ ಅಕೌಂಟ್ದು ಇನ್ನೊಂದು ಸತಿ ಅಪ್ಡೇಟ್ ಎಲ್ಲ ಮಾಡಿಸಿ ಆದ್ರೂ ಆಮೇಲೆ ಗೊತ್ತಾಯಿತು ಎಲ್ಲ ಮೆಸೇಜ್ ಬರ್ತಿದೆ ಇದು ಬಂದಿಲ್ಲ ಅಂತ. ಸೊ ಆಮೇಲೆ ಗೃಹಲಕ್ಷ್ಮಿದೆ ಇನ್ನೂ ಬರ್ತಾಯಿಲ್ಲ ಅಂತ ಅದ್ರ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿತ್ತು, ಆಸೆನೇ ಹೋಗ್ಬಿಟ್ಟಿತ್ತು, ಇನ್ನು ಬರೋಲ್ಲ, ಏನು ಇವ್ರು ಕೊಡ್ತಾಯಿಲ್ಲ ಎಲ್ರಿಗೂ. ಬಟ್ ಬೇರೆಯವರೆಲ್ಲ ಬಂದಿದೆ ಅಂತ ಮೆಸೇಜ್ ಎಲ್ಲ ನೋಡಿದ್ದೆ ನಾನು. ನನಗೆ ಬಂದಿಲ್ಲದೆ ಇರೋದು ನೋಡಿ ಯಾರು ಕೇಳೋದು ಏನು ಬಿಡೋದು ಒಂದೂ ಗೊತ್ತಾಗ್ತಿರಲಿಲ್ಲ. ಯಾಕಂದರೆ ಅಲ್ಲಿವರೆಗೂ ಬಂದಿತ್ತು 18ನೇ ಕಂತವರೆಗೂ. ಆಮೇಲೆ ಸಡನ್ನಾಗಿ ಬರ್ತಾಯಿಲ್ಲ, ಏನು ಪ್ರಾಬ್ಲಮ್ ಏನೂ ಗೊತ್ತಿಲ್ಲ. ನನ್ನ ಅಕೌಂಟು ಗೃಹಲಕ್ಷ್ಮಿಲಿ ಐತೋ ಇಲ್ವೋ, ಏನು ತೆಗೆದ್ಬಿಟ್ಟವ್ರೋ ಒಂದೂ ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಯಾರನ್ನ ಕೇಳೋದು ಯಾರನ್ನ ಬಿಡೋದು ಒಂದೂ ಗೊತ್ತಾಗ್ತಿರ್ಲಿಲ್ಲ. ಕೇಳಿದ್ರೂ ಬರುತ್ತಮ್ಮ ಅಂತ ಹೇಳೋರು. ಹಾಗಾಗಿ ಬರುತ್ತೆ ಅಂತೆಲ್ಲ ಹೇಳಿದಾಗ ಬರುತ್ತೆ ಅಂತ ಸ್ವಲ್ಪ ದಿನ ಅಂದ್ಕೊಂಡಿದ್ದೆ. ಯಾವಾಗ ಇದು ಬಂದೇ ಇಲ್ಲ ಅದ್ರ ಮೇಲೆ ಹೋಗೇ ಬಿಟ್ಟಿತ್ತು, ಇನ್ನು ಬರಲ್ವೇನೋ ಅಂತಲೇ ಅಂದ್ಕೊಂಬಿಟ್ಟಿದ್ದೆ. ಆಮೇಲೆ ನನಗೆ ಹೋದ ತಿಂಗಳು ಆವಾಗೂ ಏನು ಅಂದ್ಕೊಂಡಿರಲಿಲ್ಲ, ಆವಾಗೂ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. 20ನೇ ಕಂತು 21, 22 ಆವಾಗೂ ಏನೂ ಅಂದ್ಕೊಂಡಿರಲಿಲ್ಲ. 23ನೇ ಕಂತಿಗೆ ಒಟ್ಟಿಗೆ 4 ತಿಂಗಳಿಗದು ಜಮಾ ಆಗುತ್ತೆ ಅಂತೆಲ್ಲ ಸ್ವಲ್ಪ ಜನ ಅಂತಾಯಿದ್ರು. ಒಟ್ಟಿಗೆ 4 ತಿಂಗಳು ಜಮಾ ಆಗುತ್ತೆ, ಅದೇನು ಹೇಳ್ತವ್ರೋ ಅದೇನು ಬಿಡ್ತವ್ರೋ ಒಂದೂ ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ನನಗೆ ಬರ್ತಿರ್ಲಿಲ್ವಲ್ಲ, ಹಾಗಾಗಿ ಅವ್ರಿಗೆಲ್ಲ 4 ತಿಂಗಳದ್ದು ಜಮಾ ಆಗಿದೆಯಾ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಈಗ ನನಗೆ ಅಕೌಂಟಲ್ಲಿ ಸಡನ್ನಾಗಿ ಮೆಸೇಜ್ ಬಂತು, ಕ್ರೆಡಿಟೆಡ್ ಇಷ್ಟು ಅಂತ. ಸೊ ನೀವೇ ನೋಡಿ ಈಗ ಎಷ್ಟು ಅಂತ ನೋಡಿ, 1,000, 2,000, 3,000, 4,000, 5,000, 6,000, 7,000, 8,000. ಮುಂಚೆನೂ 2,000 ಎತ್ತಿಟ್ಟಿದೆ. ಟೋಟಲು 10,000 ಬಂದಿದೆ. ನಂಬಕ್ಕೆ ಆಗ್ತಾಯಿಲ್ಲ ನೋಡಿ ಎಷ್ಟು ದುಡ್ಡು ಬಂದಿದೆ ಅಂತ. ಇಷ್ಟೊಂದು 2,000 ರೂಪಾಯಿ ಒಂದು ತಿಂಗ್ಳಿಗೆ ಬಂದಾಗ ನೋಡಿ, ಇನ್ನೊಂದು ಸತಿ ಎಣಿಸ್ತೀನಿ. 1,000, 2,000, 3,000, 4,000, 5,000, 6,000, 7,000, 8,000, 9,000, 10,000 ಇಷ್ಟು ಬರುತ್ತೆ ಅಂತ ನಾನು ನಂಬ್ಕೊಂಡೇ ಇರಲಿಲ್ಲ. ಯಾಕಂದರೆ ನನಗೆ ಬರ್ತಾನೆ ಇರಲಿಲ್ಲ 4 ತಿಂಗಳಿಂದ. ಇವತ್ತು ಈ ತಿಂಗಳದ್ದು ಸೇರಿಸಿ ಒಟ್ಟಿಗೆ ಬಂದುಬಿಟ್ಟಿದೆ ಸಡನ್ನಾಗಿ. ಏನೋ ಇಶ್ಯೂ ಆಗಿತ್ತು ಅನಿಸುತ್ತೆ, ಒಂದೊಂದು ಸತಿ ಬರೋದೇ ಇಲ್ಲ, ಒಂದೊಂದು ಸತಿ ಟೈಮ್ ಇಲ್ಲ. ಯಾಕಂದರೆ ಅಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಬಂದಿತ್ತು, 17ನೇ ಕಂತುವರೆಗೂ ಬಂದಿತ್ತು, 18ಕ್ಕೂ ಬಂದಿತ್ತು. ಆಮೇಲಿಂದ ಏನೂ ಬರ್ತಾನೆ ಇರಲಿಲ್ಲ. ಲಾಸ್ಟು 17, 18 ಲಾಸ್ಟ್ ಬಂದಿದ್ದು. ಅದಾದಮೇಲೆ ಏನು ಬ್ಯಾಲೆನ್ಸ್ ಇತ್ತು ಎಲ್ಲ ಒಟ್ಟಿಗೆ 5 ತಿಂಗಳದ್ದು ಬಂದುಬಿಟ್ಟಿದೆ 10,000 ರೂಪಾಯಿದು. ಸೊ ಏನು ಅಂದ್ಕೊಂಡಿದ್ದೆ ಬರಲ್ವೇನೋ ಅಂತ ಅಂದ್ಕೊಂಡ್ಬಿಟ್ಟಿದೆ, ಅದ್ರ ಮೇಲೆ ಆಸೆನೇ ಹೋಗ್ಬಿಟ್ಟಿತ್ತು. ಯಾಕಂದರೆ ಬೇರೆಯವ್ರು ಬಂದಿಲ್ಲ. ಯಾಕಂದರೆ ತುಂಬ ಜನಕ್ಕೆ ಬಂದಿದೆ ಆ್ಯಂಡ್ ತುಂಬ ಜನಕ್ಕೆ ಬಂದಿಲ್ಲ. ಅದ್ರಲ್ಲಿ ನನಗೂ ನನ್ನ ಅಕೌಂಟ್ಗೂ ಒಂದು ಬಂದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ಇಷ್ಟು ದುಡ್ಡು ಬಂದಿದೆ, ಒಂಥರ ಒಳ್ಳೆಯದೇ. ತಿಂಗಳ 2,000 ರೂಪಾಯಿ ಚಿಕ್ಕ ಅಮೌಂಟು ಖರ್ಚಾಗ್ಬಿಟ್ಟಿತ್ತು. ಈಗ ಒಟ್ಟಿಗೆ 10,000 ರೂಪಾಯಿ ಬಂದಿರೋದು ನೋಡಿ, ಓಕೆ ಒಟ್ಟಿಗೆ ಆದರೂ ಕೊಟ್ಟಿದ್ದಾರಲ್ಲ. ಅಂದರೆ 4 ತಿಂಗಳದ್ದು ಬರ್ತಾ ಇದ್ದಾಗ ಈ ತಿಂಗಳದ್ದು ಅಷ್ಟೇ ಹಾಕ್ತಾರೆ, ನಾವು 2,000 ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಅಥವಾ ಯಾವ್ದು ಬಂದಿರಲಿಲ್ಲ 19 ಅದ್ರದ್ದು ಮಾತ್ರ ಹಾಕ್ತಾರೆ, 20ರದ್ದು ಮಾತ್ರ ಹಾಕ್ತಾರೆ ಅಂದ್ಕೊಂಬಿಟ್ಟಿದ್ದೆ. ಈಗ ಒಟ್ಟಿಗೆ ಎಲ್ಲ 5 ತಿಂಗಳದ್ದು ಒಟ್ಟಿಗೆ ಹಾಕ್ತಾರೆ, ಅಥವಾ 4 ತಿಂಗಳದ್ದು, ಅಥವಾ ನಿಮ್ದು ಎಷ್ಟು ಬ್ಯಾಲೆನ್ಸ್ ಇರುತ್ತೆ, 2 ತಿಂಗಳು 3 ತಿಂಗಳು ಅದೆಷ್ಟು ಬ್ಯಾಲೆನ್ಸ್ ಇರುತ್ತೆ ಅಷ್ಟು ಮಾತ್ರ ಹಾಕ್ತಾರೆ ಅಂತ ಅಂದ್ಕೊಂಡು ಇರಲಿಲ್ಲ. ಸಡನ್ನಾಗಿ ಮೆಸೇಜ್ ಬಂತು ಇಷ್ಟು ದುಡ್ಡು ಬಂದಿದೆ ಅಂತ. ಅಷ್ಟು ದುಡ್ಡು ಬಂದಿದೆ, ಯಾರು ಹಾಕ್ತಾರೆ ಇಷ್ಟೊಂದು ದುಡ್ಡು ಸಡನ್ನಾಗಿ? ಸ್ಯಾಲ್ರಿ ಡೇಟಲ್ಲ ಏನು ಯಾರು ಹಾಕಿರ್ತಾರೆ ಅಂತ ಅಂದ್ಕೊಂಡು ನೋಡಿದ್ರೆ ಗೃಹಲಕ್ಷ್ಮಿದು. ಸರ್ಪ್ರೈಸ್ ಆಗೋಯ್ತು, ಶಾಕ್ ಆಗೋಯ್ತು ಇಷ್ಟೊಂದು ಬಂದಿದೆಯಾ ಅಂತ. ಆಮೇಲೆ ಸುಮ್ಮನೆ ಮೆಸೇಜ್ ಬಂದಿರಬೇಕೇನೋ ಅಂತ ಅಂದ್ಬಿಟ್ಟು ಆಮೇಲೆ ಆ್ಯಪ್ಗೆ ಹೋಗಿ ಚೆಕ್ ಮಾಡಿ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಸ್ಟೇಟ್ಮೆಂಟಲ್ಲಿ ನಿಜವಾಗ್ಲೂ ಬಂದಿತ್ತು. ಹೋಗಿ ಡ್ರಾ ಮಾಡಿಕೊಂಡು ಬಂದಿರೋದು ಇಷ್ಟು ದುಡ್ಡು ನಿಜವಾಗ್ಲೂ
ಒಟ್ಟಿಗೆ ಬಂದಿರೋದು ತುಂಬ ಖುಷಿ ಆಗ್ತಿದೆ, ಇಷ್ಟೊಂದು ದೊಡ್ಡ ಅಮೌಂಟು ಅಂತ. ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಅಮೌಂಟು ಬಂದಿಲ್ಲ ಖಂಡಿತವಾಗ್ಲೂ ಬರುತ್ತೆ. 21, 22, 23, 24 ಇದೆಲ್ಲ ಏನು ಕಂತಿದೆ ಯಾರಿಗೆಲ್ಲ ಮಿಸ್ ಆಗಿದೆ ಇವಾಗ ಆಲ್ರೆಡಿ ಶುರು ಆಗಿದೆ, ಬರ್ತಾ ಇದೆ. ಕೆಲವೊಬ್ಬರಿಗೆ ಹೋದ ವಾರನೇ ಬಂದಿದೆ, ಕೆಲವೊಬ್ಬರಿಗೆ ಎರಡು ದಿನ ಹಿಂದೆ ಬಂದಿದೆ. ಏನೇನು ಬ್ಯಾಲೆನ್ಸ್ ಪೆಂಡಿಂಗ್ ಇರುತ್ತೆ ಅವ್ರಿಗೆಲ್ಲ ಬರ್ತಾ ಹೋಗ್ತಾ ಇದೆ. ಸೊ ಯಾರಿಗೆಲ್ಲ ಬಂದಿಲ್ಲ ಬರುತ್ತೆ, ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ಕೆಲವೊಬ್ಬರಿಗೆ ಬರ್ತಾ ಹೋಗ್ತಾ ಇದೆ. ತುಂಬ ಕರ್ನಾಟಕ ಸ್ಟೇಟ್ ಏನಿದೆ ರಾಜ್ಯ ಎಲ್ಲದರಲ್ಲೂ ಎಲ್ಲ ಜಿಲ್ಲೆಗಳಿಗೂ ಬರಬೇಕಲ್ವ, ಒಂದೊಂದೇ ಅಕೌಂಟ್ಗೆ ಅದು ನೀಟಾಗಿ ಬರ್ತಾ ಇರುತ್ತೆ. ಹಾಗಾಗಿ ಟೈಮ್ ತೊಗೊಳುತ್ತೆ. ಯಾರಿಗೆಲ್ಲ ಬಂದಿಲ್ಲ ಯೋಚನೆ ಮಾಡಬೇಡಿ, ಹೋದ ತಿಂಗಳು ಬರ್ತಾ ಇರೋ ಈ ತಿಂಗಳು ಬರುತ್ತೆ. ಅದ್ರ ಏನೇನು ಪೆಂಡಿಂಗ್ ಇದೆ ಎಲ್ಲ ಬಂದುಬಿಡುತ್ತೆ. ಜಸ್ಟ್ ನೀವು ಚೆಕ್ ಮಾಡಿಸಿ ಏನಾದರೂ ಅಕೌಂಟ್ ಇಶ್ಯೂ ಇದೆಯಾ ಅಥವಾ ನಂಬರ್ ಏನಾದರೂ ಸರಿಯಾಗಿ ಕೊಟ್ಟಿಲ್ವಾ ಅಂತ. ಅಥವಾ ಈಗ ಬಂದಿಲ್ಲ ಅಂದರೆ ಒಂದು ಸತಿ ಆಫೀಸ್ಗೆ ಹೋಗಿ ವಿಚಾರಿಸಿ. ಕೆಲವೊಂದು ಕಂತುಗಳು ಮಿಸ್ ಆಗಿದೆ ಅಂದರೆ ಯೋಚನೆ ಮಾಡಬೇಡಿ, ಬರುತ್ತೆ. ಬಟ್ ಕಂಟಿನ್ಯೂಸ್ ಆಗಿ ತುಂಬ ತಿಂಗಳಾದರೂ ಬಂದಿಲ್ಲ ಅಂತಂದರೆ ಒಂದು ಸತಿ ಹೋಗಿ ವಿಚಾರಿಸಿ. 3 ತಿಂಗಳು 2 ತಿಂಗಳು ಕಂತಿದೆಲ್ಲ ಏನು ಯೋಚನೆ ಮಾಡಬೇಡಿ, ಅವೆಲ್ಲ ಒಟ್ಟೊಟ್ಟಿಗೆ ಜಮಾ ಆಗುತ್ತೆ. ಯಾಕಂದರೆ ಇವಾಗ ನನಗೆ ಬಂದಿದೆ. ಸೊ ಹಾಗಾಗಿ ನಿಮ್ಮದೆಲ್ಲ ಏನು 2-3 ತಿಂಗಳದು ಪೆಂಡಿಂಗ್ ಇದೆ. ನನಗೆ 4 ತಿಂಗಳದ್ದು ಏನು ಪೆಂಡಿಂಗ್ ಇತ್ತು ಅದು ಬಂದಿತ್ತು. ಅದರ ಆಚೆ ತಿಂಗಳು ನಾನೇ ವಿತ್ಡ್ರಾನೇ ಮಾಡಿರಲಿಲ್ಲ, ಅದು ಬಂದಿದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಸ್ವಲ್ಪ ಮಿಸ್ ಆಗಿತ್ತು. ಒಟ್ಟೊಟ್ಟಿಗೆ 3 ತಿಂಗಳದ್ದು 4 ತಿಂಗಳದ್ದು ಒಟ್ಟಿಗೆ ಬರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ನೋಡಿದ್ದೀರಾ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬರುತ್ತೆ ಅನ್ನೋದೊಂದು ಸ್ವಲ್ಪ ಅನಿಸಿರುತ್ತೆ ಈಗ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಅಡಿ ಯಾರ್ಯಾರು ಇರ್ತೀರಾ ಯಾರಿಗೆಲ್ಲ ಬಂದಿಲ್ಲ ಬರಲಿ ಅಂತ ನಾನು ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್.